ಹೋದ ಜನ್ಮದಲ್ಲಿ ನೀನು ಡಾಕ್ಟ್ರೋ ನರ್ಸೋ ಏನಾರು ಆಗಿದ್ದೆ ಅನ್ಸುತ್ತೆ. ಹೋದ ಜನ್ಮದಾಗ ಯಾಕವ, ಈ ಜನ್ಮದಾಗೆ ನನ್ನ ತಾತಮ್ಮಂಗೆ ನರ್ಸ್ ಆಗಿದ್ದೆ. ಆ ಮನ್ಯಾಗಿರೋ ತನಕ ನನ್ನ ತಾತಮ್ಮನ ಚೆನ್ನಾಗೇ ನೋಡ್ಕೊಂಡಿದ್ದೆ. ಒಂದು ದಿವಸನೂ ಔಷಧಿ ಕೊಡೋದು ತಪ್ಪಿಸಿಲ್ಲ. ನನ್ನ ತಾತಮ್ಮನೇ ನನ್ನ ಪ್ರಪಂಚ ಅಂದ್ಕೊಂಡ್ಬಿಟ್ಟಿದ್ದೆ. ಅದ್ಯಾವರು ನಾನು ಅಂದ್ಕೊಂಡಷ್ಟು ಒಳ್ಳೆಯವನಲ್ಲ. ನನ್ನ ತಾತಮ್ಮನೂ ಕಿತ್ಕೊಂಡ್ಬಿಟ್ಟ. ಈಗ ನನ್ನ ದಿಕ್ಕಿಲ್ದನಾತೆ. ಯಾಕೆ ಹಾಗಂತೀಯ ಮಗಳೇ? ನಾವೆಲ್ಲ ಇಲ್ವಾ? ನಾವೆಲ್ಲ ಇದ್ದು ನೀನು ಅನಾಥೆ ಆಗೋಕೆ ಹೇಗೆ ಸಾಧ್ಯ? ಗೊಂಬೆ ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ. ನೀನು ಹೀಗೆಲ್ಲ ಅಂದರೆ ಅವಳಿಗೆ ಬೇಜಾರಾಗಲ್ವಾ? ಅದು ನಿಜಾನೇ. ತಾತಮ್ಮ ಇಲ್ದಾಗ ಹೀಗೆಲ್ಲ ಮಾತು ಬಂದ್ಬಿಡುತ್ತೆ. ನೀವೆಲ್ಲ ಇರ್ಬೇಕಾದ್ರೆ ನಾನು ಈ ಥರ ಮಾತಾಡಬಾರ್ದಿತ್ತು. ಹೋಗ್ಲಿ ಬಿಡು. ಒಂದೊಂದ್ಸಲ ಮನಸ್ಸಿಗೆ ಬೇಜಾರಾದಾಗ ಹಾಗೇನೇನೋ ಮಾತು ಬಂದ್ಬಿಡುತ್ತೆ. ಬೇಜಾರು ಮಾಡ್ಕೋಬೇಡ. ಸರಿ ಅವ್ವ, ಈಗ ನೀವು ಸ್ವಲ್ಪ ಹೊತ್ತು ಮನಿಕೊಳ್ಳಿ. ನಾನು ಬಾಕಿ ಕೆಲಸ ಎಲ್ಲ ಮುಗಿಸ್ ಬರ್ತೀನಿ. ನೀನು ಹೇಳಿದ್ಮೇಲೆ ಮಲ್ಕೊಳ್ದೇ ಇರೋಕ್ಕಾಗತ್ತಾ? ಮಲ್ಕೋತೀನಿ. ಹೇಳಮ್ಮ, ಆರೋಗ್ಯ ಹೇಗಿದೆ ಈಗ? ನನ್ಗೇನಾಗಿದೆ? ಚೆನ್ನಾಗೇ ಇದ್ದೀನಿ. ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ರೆ ಮುಖ ನೋಡ್ಕೊಂಡಿದ್ಯಾ ಕನ್ನಡಿಲಿ? ಕಣ್ಗಳೆಲ್ಲ ಒಳಗೆ ಹೋಗಿದೆ. ಸುಮ್ಮನೆ ಇರೋ. ನಾನು ಕೇಳಬೇಕಾಗಿರೋ ಪ್ರಶ್ನೆ ನೀನು ಕೇಳ್ತಾ ಇದೀಯಾ? ಹೊತ್ತಿಗೆ ಸರಿಯಾಗಿ ಊಟ ಇಲ್ಲದೆ ನೋಡು ಹೇಗಾಗಿದೆಯಾ ಅಂತ. ಹೋದ ಕೆಲಸ ಏನಾಯ್ತು ಚಂದು? ಎಲ್ಲ ತುಂಬ ಚೆನ್ನಾಗಾಯ್ತಮ್ಮ. ಮೋಸ್ಟ್ಲಿ ಮುಂದಿನ ತಿಂಗಳಿಂದ ಡೆಲ್ಲಿಲಿ ನಮ್ಮ ಹೊಸ ಬ್ರಾಂಚ್ ಶುರು ಆಗುತ್ತೆ. ಆ ವಿಷಯ ಎಲ್ಲ ಆಮೇಲೆ ಮಾತಾಡೋಣ. ನೀನು ಆರೋಗ್ಯ ಹೇಗಿದೆ? ಮುಂಚೆ ಥರ ಸುಸ್ತಾಗ್ತಿಲ್ಲ ತಾನೆ? ಮಾತ್ರೆ ತಗೊಂಡಿದ್ಯಾ? ಚಿನ್ನು ಇರೋ ತನಕ ನೀನು ನನ್ನ ಆರೋಗ್ಯದ ಬಗ್ಗೆ ತಲೆನೇ ಕೆಡಿಸ್ಕೋಬೇಡ ಚಂದು. ಈಗ ತಾನೇ ಬಂದು ಮಾತ್ರೆ ನುಂಗ್ಸಿ ಆ ಕಹಿ ಕಷಾಯ ಕುಡಿಸ್ ಹೋದ್ಲು. ಎಷ್ಟು ಒಳ್ಳೆ ಹುಡುಗಿ ಅಂತ ನೆಲದ ಮೇಲೆ ಕಾಲಿಡೋಕೆ ಬಿಡಲ್ಲ ಚಂದು. ನಿಜ ಹೇಳ್ತೀನಿ, ನನ್ನ ಸ್ವಂತ ಮಗಳಿದ್ರು ಚಿನ್ನು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಿರ್ಲಿಲ್ಲ ಅನ್ಸುತ್ತೆ. ಅಮ್ಮ, ಶ್ರುತಿ ಚಿನ್ನು ಬಗ್ಗೆ ಎಲ್ಲ ಹೇಳಿದ್ಲು. 2 ಸಲ ನಿನ್ನ ಜೀವ ಉಳಿಸಿರೋ ಆ ಹುಡುಗಿನ ನಾನು ನೋಡಬೇಕು, ಅವಳಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಕಾಯ್ತಾ ಇದ್ದೀನಿ. ಆದರೆ ನನ್ನ ಕಣ್ಗೆ ಬೀಳ್ತಿಲ್ಲ ಅವಳು. ಶ್ರುತಿ ಹೇಳಿದ್ಲು, ಚಿನ್ನು ಮನೇಲಿರೋ ತನಕ ಅಮ್ಮನ ಬಗ್ಗೆ, ಅಮ್ಮನ ಆರೋಗ್ಯದ ಬಗ್ಗೆ ನೀನು ಯೋಚನೆ ಮಾಡಬೇಡ ಅಂತ. ಗೊಂಬೆ ಹೇಳಿದ್ದು 100ಕ್ಕೆ 100 ಸತ್ಯ ಮಗನೆ. ಸರಿಮಾ, ಈಗ ರೆಸ್ಟ್ ತಗೋ. ನನ್ನ ದೇವತೆ ಪ್ರಾಣ ಉಳಿಸಿದ ಹುಡುಗಿಗೆ ಕೈ ಮುಗಿದು ಬರ್. ಶ್ವೇತಾ ಸರ್. ಏನ್ ಚಂದು? ಚಿನ್ನು ಎಲ್ಲಿ? ಎಲ್ಲಿರ್ತಾಳೆ? ಅದಕ್ಕೆ ರೂಮ್ನಲ್ಲಿ ಇರ್ತಾಳೆ. ಈಗ ತಾನು ಅಮ್ಮನ ರೂಮಿಂದಾನೆ ಬಂದೆ, ಅಲ್ಲಿರ್ಲಿಲ್ಲ ಅವಳು. ಅಲ್ಲಿಲ್ಲ ಅಂದ್ರೆ ಅಡ್ಗೆ ಮನೆಯಲ್ಲೇ ಇರ್ತಾಳೆ. ಹೌದು, ಏನು ಚಿನ್ನು ಇಷ್ಟೊಂದು ವಿಚಾರಿಸ್ಕೊತಿದ್ಯಾ? ಏನಿಲ್ಲ ಅತ್ತೆ, ಎಲ್ಲರೂ ಚಿನ್ನು ಚಿನ್ನು ಅಂತ ಜಪ ಮಾಡ್ತಾ ಇದ್ದೀರಾ. ಅಮ್ಮನ ಜೀವ ಬೇರೆ 2 ಸರಿ ಉಳಿಸ್ಯಾಳೆ. ಅವಳು ನೋಡಿ ಒಂದ್ಸರಿ ಥ್ಯಾಂಕ್ಸ್ ಹೇಳೋಣ ಅಂತ. ಮಾನವೀಯತೆ ಅಲ್ವಾ ಅದು? ಅದಕ್ಕೆ ಚಂದು, ನೀನಂದ್ರೆ ನಂಗೆ ತುಂಬಾ ಇಷ್ಟ ಆಗ್ತೀಯ. ಅಡ್ಗೆ ರೂಮ್ನಲ್ಲೇ ಇರ್ತಾಳೆ, ಹೋಗ್ ನೋಡು. ಡ್ಯಾಡಿ, ಒಂದು ನಿಮಿಷ. ನಮ್ಮ ಡ್ಯಾಡಿ ನಿನ್ನ ಜೊತೆ ಮಾತಾಡ್ಬೇಕಾದ್ರೆ.
ತುಂಬ ಸರಿ ಕಾಲ್ ಮಾಡಿದ್ರಂತೆ, ಸ್ವಿಚ್ ಆಫ್ ಬರ್ತಿತ್ತಂತೆ. ತಗೋ, ಲೈನಲ್ಲಿದ್ದಾರೆ, ಮಾತಾಡು. ಹಲೋ ಅಂಕಲ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹಾ, ಇಲ್ಲ, ನೇರವಾಗಿ ಭೇಟಿಯಾಗಿ ಎಲ್ಲ ಡಿಸೈಡ್ ಮಾಡೋಣ ಅನ್ಕೊಂಡೆ. ಸಿದ್ದು ಜೊತೆ ನಾನು ಬರ್ತಾ ಇದ್ದೆ ಈ ಸರಿ. ಹಾ ಅಂಕಲ್, ಓಕೆ. ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ. ಓಕೆ. ಹಾ, ಏನಮ್ಮ, ಈ ಮನೇಲಿ ಎಲ್ಲ ಕೆಲಸ ನೀನೇ ಮಾಡಬೇಕು ಅಂತ ಏನಾದರೂ ಕಾನೂನು ಇದೆಯಾ? ಯಾಕಣ್ಣ ಹಂಗಂತ್ಯ? ಮಾಡಕ್ಕೇನು ಕೆಲಸ ಇರಲಿಲ್ಲ. ಆಮೇಲೆ ಅಡ್ಗೆ ಮನೆಯಾಗ ಮುಸ್ರೆ ಪಾತ್ರೆ ನಂಗೆ ನೋಡಕ್ಕಾಗಲ್ಲ, ಮೊದಲು ತೊಳೆದು ಬಿಡ್ಬೇಕು. ಚಿನ್ನು, ನನ್ ನೀಲಿ ಸೀರೆ ನೋಡ್ದ್ಯಾ? ಚಿಕ್ಕಿ ಅಕ್ಕ, ಅದನ್ನ ಬೆಳಗ್ಗೆನೆ ಒಗ್ದು ಮಾಡಿ ಮ್ಯಾಗ ಒಣಗಾಕಿದ್ದೆ. ನೀನು ಹೋಗಿರು, ನಾನು ತಂದ್ಕೊಡ್ತೀನಿ. ಸರಿ. ಚಿನ್ನು, ಅತ್ತಿಗೆಗೆ ಮಾತ್ರೆ ಕೊಟ್ಯಾ? ಈಗ ಸ್ವಲ್ಪ ಹೊತ್ತು ಮುಂಚೆನೆ ಕೊಟ್ಟೆ ಅಕ್ಕ. ನೀನ್ ಈ ಮನೆಗೆ ಬಂದು ಸ್ವಲ್ಪ ದಿನ ಆಗಿದೆ, ಆಗ್ಲೇ ಎಲ್ರ ಮನ್ಸು ಗೆದ್ಬಿಟ್ಟಿದೀಯಾ. ಹೌದು, ನಿಮ್ಮ ಮನೇಲಿ ಎಲ್ರು ಯಾಕೆ ಚಿನ್ನು ಚಿನ್ನು ಅಂತ ಕರೀತಾರೆ? ನನಗೇನೋ ಚಿನ್ನು ಅನ್ನೋ ಹೆಸರು ಚೆನ್ನಾಗಿಲ್ಲಪ್ಪ, ಲಕ್ಷ್ಮಿ ಅನ್ನೋ ಹೆಸರು ಸೂಪರ್ ಆಗಿದೆ. ಗೊಂಬೆ ಅಕ್ಕನೇ ನನ್ನನ್ನು ಚಿನ್ನು ಅಂತ ಕರೆದಿದ್ದು. ನನ್ನ ಹೆಸರು ಲಕ್ಷ್ಮಿನೇ ಆಗಿದ್ರು, ತಾತ ಮನ ನನ್ನ ಪ್ರೀತಿಯಿಂದ ಲಚ್ಚಿ ಲಚ್ಚಿ ಅಂತ ಕರಿತಿದ್ಲು. ನನ್ನ ಹೆಸರು ಲಕ್ಷ್ಮಿನೇ ಆಗಿದ್ರು, ತಾತ ಮನ ನನ್ನ ಪ್ರೀತಿಯಿಂದ ಲಚ್ಚಿ ಲಚ್ಚಿ ಅಂತ ಕರಿತಿದ್ಲು. ಊರ್ನವರು ಹಂಗೆ ಕರಿಯಕ್ ಶುರು ಮಾಡ್ಬಿಟ್ರು. ಏನು, ನಿನ್ನ ಹೆಸರು ಲಚ್ಚಿನಾ? ಸರಿ ಸರಿ, ದಾರಿ ಬಿಡು. ನಾನು ಮೊದಲು ಚಿಕ್ಕಿ ಅಕ್ಕಂಗೆ ಅವ್ಳು ಸೀರೆ ಕೊಟ್ಟು ಬರ್ತೀನಿ. ನನ್ನ ಹೆಸರು ಲಕ್ಷ್ಮಿನೇ ಆಗಿದ್ರು, ತಾತ ಮನ ನನ್ನ ಪ್ರೀತಿಯಿಂದ ಲಚ್ಚಿ ಲಚ್ಚಿ ಅಂತ ಕರಿತಿದ್ಲು. ದೇವಸ್ಥಾನದಲ್ಲಿ ನಾನು ಒಂದು ಹುಡುಗಿಗೆ ತಾಳಿ ಕಟ್ಬಿಟ್ಟೆ ರಾಮ್. ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ನಾನು ಸುಮ್ಮನೆ ಏನೇನು ಯೋಚನೆ ಮಾಡ್ತಾ ಇದ್ದೀನಲ್ಲ, ಈ ರೀತಿ ಆಗಿರೋಕ್ ಸಾಧ್ಯನೇ ಇಲ್ಲ. ಲಚ್ಚಿ ಲಚ್ಚಿ ಅಂದ್ರೆ ತಲೆ ಬಿಸಿ ಆಗ್ತಾ ಇದೆಯಲ್ಲ. ಎಲ್ಲಿ ಕೇಳಿದ್ದೆ ಈ ಹೆಸರು? ಯಾರು ಹೇಳಿದ್ರು? ಈ ಕಂಡಿರೋ ಕನ್ಸಿನ ಬಗ್ಗೆ ಮಾತಾಡಕ್ ಇಷ್ಟ ಇಲ್ಲ ರಾಮ್. ನನಗೆ ಲಚ್ಚಿ ಅಂದ್ರೆ ಯಾರು ಅಂತಾನೆ ಗೊತ್ತಿಲ್ಲ. ಹೇಳಿದ್ನಲ್ಲ ಚಂದನ್, ಗೊತ್ತಿಲ್ಲದೆ ಇರೋ ಹೆಸರು ಕನ್ಸಲ್ಲಿ ಹೇಳೋದಕ್ಕಾಗೋದಿಲ್ಲ. ಅಲ್ಲ, ಏನಾಗಿದೆ ನಿನಗೆ? ಯಾಕೆ ನನ್ನ ಹತ್ರ ಎಲ್ಲ ಸುಳ್ಳು ಹೇಳ್ತಾ ಇದೀಯಾ ಅಂತ? ಯಾಕಾಗಬಾರ್ದು? ಜೀವನದಲ್ಲಿ ಏನು ಬೇಕಾದರೂ ಆಗಬಹುದು. ಅವಳೇ ಇವಳಾಗಿರ್ಬಹುದು. ಅಮ್ಮ ಮೊದಲನೇ ಸಲ ದೇವಸ್ಥಾನದಲ್ಲಿ ಇರ್ಲಾರ್ದೆ ತಲೆಗೆ ಹುಳ ಬಿಟ್ಕೊಂಡಲ್ಲ, ಅಕಸ್ಮಾತ್ ಇವಳೇ ಅವಳಾಗಿದ್ರೆ ಏನಪ್ಪ ಆಗತ್ತಿ ದೇವ್ರೇ? ಚಿಕ್ಕಿ ಅಕ್ಕ, ಚಿಕ್ಕಿ ಅಕ್ಕ, ಏನ್ ಚಿನ್ನು? ತಗೊಳ್ಳಿ ನಿಮ್ ಸೀರೆ. ಥ್ಯಾಂಕ್ ಯು ಚಿನ್ನು. ಅಣ್ಣ ಅಣ್ಣ, ಏನಾಗದೆ? ಏನ್ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ಯಾ? ತಲೆನಾದ್ರು ನೋಯ್ತದ? ಇಲ್ಲ, ಚೆನ್ನಾಗಿದ್ದೀನಿ. ಸರಿ.
ಚಿನ್ನು, ಏನಣ್ಣ? ನೀನು ಬೇಜಾರು ಮಾಡ್ಕೊಳ್ಳೋದಿಲ್ಲ ಅಂದರೆ ಒಂದು ಮಾತು ಕೇಳಲ್ಲ? ಅದಕ್ಕೇನಂತೆ, ಕೇಳು. ನಿನ್ನ ಗಂಡ ಎಲ್ಲಿದ್ದಾನೆ? ಅವರು ನಿನ್ನನ್ನು ಬಿಟ್ಟೋದ್ರಾ? ಹಾ, ಅಲ್ಲ, ಅವ್ರನ್ನೇ ನೀನು ಅರ್ಧ ದಾರಿಲಿ ಏನಾದರೂ ಬಿಟ್ಟೋದಿಯಾ ಅಂತ. ಅಣ್ಣ, ಅವ್ರ ಬಗ್ಗೆ ಹಂಗೆಲ್ಲ ಅನ್ಬೇಡ. ಅವ್ರು ತುಂಬಾ ಒಳ್ಳೆಯವರು. ಇವತ್ತು ನಾನು ಜೀವ ಸಾಯ್ತಾ ಇದ್ರೆ ಅದಕ್ಕೆ ಅವರೇ ಯಾ ಕಾರಣ. ಚಿನ್ನು, ನಿನ್ನ ಮದುವೆ ಎಲ್ಲಾಯ್ತು? ದೇವಸ್ಥಾನದಾಗೆ. ಯಾವ ದೇವಸ್ಥಾನದಲ್ಲಿ? ಆತ್ಮಲಿಂಗೇಶ್ವರನ್ ದೇವಸ್ಥಾನ. ಆತ್ಮಲಿಂಗೇಶ್ವರನ್ ದೇವಸ್ಥಾನನಾ? ಅಣ್ಣ, ನೀನು ಆತ್ಮಲಿಂಗೇಶ್ವರನ್ ದೇವಸ್ಥಾನಕ್ಕೆ ಹೋಗಿದ್ಯಾ? ನೀನು ಅಲ್ಲಿ ಒಂದ್ಕಿತನಾದ್ರೂ ಹೋಗ್ಲೇಬೇಕು. ನಿಂಗೆ ತುಂಬಾ ಇಷ್ಟ ಆಯ್ತದೆ. ತಾತಮ್ಮ ಯಾವಾಗ್ಲೂ ಅಲ್ಲಿಗೆ ಹೋಗ್ತಿದ್ಲು ಗೊತ್ತಾ? ನೀನ್ ಮದ್ವೆಗೆ ಬರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಚಂದು. ಯಾವಾಗ ಅವರು ಮದುವೆ ಆತ್ಮಲಿಂಗೇಶ್ವರನ್ ದೇವಸ್ಥಾನದಲ್ಲಿ ಅಂತ ಹೇಳಿದ್ರೋ ಆ ಕ್ಷಣದಿಂದ ನೀನು ಕಂಗಾಲಾಗಿದ್ಯಾ ಅಂತಾನೂ ನನಗೆ ಚೆನ್ನಾಗಿ ಗೊತ್ತು. ಅಣ್ಣ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಏನಿಲ್ಲಮ್ಮ. ನನ್ನ ತಾತಮ್ಮನ್ಗೆ ಬೇಜಾರಾದ್ರೆ, ತೊಂದ್ರೆ ಆದ್ರೆ ಅದ್ಯಾವ್ರಿಗೆ ಹರಕೆ ಹೊತ್ಕೋತಿದ್ಲು. ನಾನು ಅಷ್ಟೇ. ನನ್ನ ಮನ್ಸ್ನಾಗಿರೋದು ಏನಾದ್ರೂ ಆಗ್ಬೇಕಾಗಿದ್ರೆ ಅದ್ಯಾವ್ರಿಗೆ ಹರಕೆ ಹೊತ್ಕೊಳ್ತಿದ್ದೆ. ನಿಂಗ್ ಗೊತ್ತಾ ಅಣ್ಣ, ಆತ್ಮಲಿಂಗೇಶ್ವರ ಅಂದ್ರೆ ತುಂಬಾ ಕಟ್ನಿಟ್ಟಿನ ದೇವ್ರು. ನೇಮ ಮಡಿ ಎಲ್ಲ ತುಂಬಾ ಜಾಸ್ತಿ. ಸರಿಯಾಗಿ ಹರಕೆನ ಪೂರೈಸಿದ್ರೆ ನಾವ್ ಅನ್ಕೊಂಡಂಗೆ ಆಯ್ತದೆ. ಆ ದೇವಸ್ಥಾನಕ್ಕೆ ಎಷ್ಟ್ ದೂರದಿಂದ ಭಕ್ತರೆಲ್ಲ ಬರ್ತಾರ ಗೊತ್ತಾ? ಅಣ್ಣ, ನಾನು ಆಟೋತಿನ ಮಾತಾಡ್ತಾನೆ ಅವನಿ. ನೀನ್ ಗುಂಡ್ಕಲ್ ತರ ನಿಂತ್ಕೊಂಡ್ ಬರೀ ಕೇಳಿಸ್ಕೊಳ್ತಿದ್ದೆ ಹೊರ್ತು ಮಾತಾಡ್ತಾನೆ ಇಲ್ಲ. ಅಣ್ಣ, ಏನಾದ್ರೂ ಹೇಳ್ತೀಯೋ ಇಲ್ವೋ? ಯಾಕಣ್ಣ, ಹುಷಾರಿಲ್ವಾ? ನನಗೇನಾಗಿಲ್ಲಮ್ಮ, ನಾನು ಚೆನ್ನಾಗೇ ಇದ್ದೀನಿ. ರಾಮಣ್ಣಂಗೇನಾಯ್ತು? ದಿನ ಇದ್ದಂಗಿಲ್ವಲ್ಲ. ನನ್ನ ಲಗ್ನದ ಬಗ್ಗೆ ಕೇಳಿದ್ರು, ನನ್ನ ಗಂಡನ ಬಗ್ಗೆ ಕೇಳಿದ್ರು, ಆಗೆಲ್ಲ ಚೆನ್ನಾಗೇ ಇದ್ರಲ್ಲ. ಆತ್ಮಲಿಂಗೇಶ್ವರನ್ ದೇವಸ್ಥಾನದ ಬಗ್ಗೆ ಹೇಳ್ತಿದ್ದಂಗೆ ಮಂಕಾಗ್ಬಿಟ್ರಲ್ಲ. ಏನಾಯ್ತು ರಾಮಣ್ಣನ್ಗೆ? ಯಾರ ಮನ್ಸ್ನಾಗ ಏನಿದ್ಯೋ ಒಂದೂ ಗೊತ್ತಾಗಲ್ಲಪ್ಪ. ಚಂದು, ನಾನು ಓದೋದು ಇಲ್ಲ, ಎಕ್ಸಾಮು ತಗೊಳ್ಳೋದಿಲ್ಲ. ನಾನು ಓದಿ ಏನ್ ಮಾಡ್ಬೇಕಾಗಿದೆ? ಕೆಲ್ಸಕ್ಕೆ ಹೋಗ್ಬೇಕಾ? ಇಲ್ಲ ತಾನೆ? ನೋ ವೇಸ್. ನೀನು ಓದ್ಲೇಬೇಕು, ಡಿಗ್ರಿ ತಗೊಳ್ಳೇಬೇಕು. ನನಗೆ ಅನ್ಎಜುಕೇಟೆಡ್ ಹೆಂಡತಿ ಬೇಡ. ಡಿಗ್ರಿ ಓದಿಲ್ದೇ ಇರೋ ಹುಡುಗಿನ ನಾನೇನಾದ್ರು ಮದುವೆ ಆದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಏನ್ ರೇಕ್ಸ್ ಎಲ್ಲ ಹೇಳು? ಯಾರೇನ್ ಅನ್ಕೊಂಡ್ರೆ ನನಗೇನಾಗ್ಬೇಕಾಗಿದೆ? ಅದಕ್ಕೆಲ್ಲ ಐ ಡೋಂಟ್ ಕೇರ್. ಇವಾಗ ನಾನು ನಿನ್ನ ನೋಡ್ಬೇಕು, ಚಿನ್ನನು ನೋಡ್ಬೇಕು. ನೀವಿಬ್ರು ಜೊತೆ ಕುತ್ಕೊಂಡು ಗಂಟು ಗಟ್ಲೆ ಮಾತಾಡ್ಬೇಕು. ನಾನು ಇವಾಗ್ಲೇ ನಿಮ್ ಮನೆಗೆ ಬರ್ತಾ ಇದೀನಿ ಅಷ್ಟೇ. ಶ್ರುತಿ, ಸುಮ್ನೆ ಹಠ ಮಾಡಬಾರ್ದು. ಈಗಾಗ್ಲೇ 1 ಗಂಟೆಲಿ 3ನೇ ಸರಿ ನೀನ್ ಕಾಲ್ ಮಾಡ್ತಿರೋದು. ಫೋನ್ನ ಸ್ವಿಚ್ ಆಫ್ ಮಾಡಿ ಓದ್ಕೋ. ನಾನು ಚಿನ್ನು ಇಲ್ಲೇ ಇರ್ತೀವಿ, ಸಿಗ್ತೀವಿ, ಮಾತಾಡೋದು ಇದ್ದೇ ಇರುತ್ತೆ. ಈಗ ನೀ ಸುಮ್ನೆ ಓದ್ಕೋ. ಓದ್ಕೋ ಓದ್ಕೋ ಓದ್ಕೋ, ಯಾರನ್ ಕೇಳಿದ್ರು ಅದೇ ಮಾತು. ಚಿನ್ನು ಹತ್ರ ಮಾತಾಡೋಣ ಅಂತ ಫೋನ್ ಮಾಡಿದ್ರೆ ಓದ್ಕೋ ಅಕ್ಕ ಅಂತಾಳೆ. ನಮ್ಮ ಅಪ್ಪ ಅಮ್ಮ ಓದ್ಕೋ ಗೊಂಬೆ ಅಂತಾರೆ. ನಿನಗ್ ಫೋನ್ ಮಾಡಿದ್ರೆ ನೀನು ಓದ್ಕೋ ಅಂತ್ಯ. ಯಾರಿಗೂ ನನ್ ಕಷ್ಟನೇ ಅರ್ಥ ಆಗಲ್ಲ. ಹೋಗೋ, ನಾನು ಯಾರ ಹತ್ರನೂ ಮಾತಾಡಲ್ಲ, ಓದ್ಕೊಳ್ಳೋದು ಇಲ್ಲ.
ಏನ್ ಚಂದನ್ ಒಬ್ನೇ ನಗಾಡ್ತಾ ಇದೀಯಾ? ಮುಂದೆ ಮದುವೆ ಆಗೋ ಹುಡುಗ ಹಗಲು ಕನ್ಸ್ ಕಾಣ್ತಾ ಇದೀಯಾ? ಸಿದ್ದು, ಹಗ್ಲಿಗನ್ಸ್ ಕಾಣ್ತಿರೋದು ನಾನಲ್ಲ, ನಾನು ಪ್ರೀತಿಸ್ತಿರೋ ಹುಡುಗಿ. ಅವಳಿಗೆ ಓದಕ್ಕೂ ಇಷ್ಟ ಇಲ್ವಂತೆ, ಎಕ್ಸಾಮ್ ಬರೆಯೋಕ್ಕೂ ಇಷ್ಟ ಇಲ್ವಂತೆ. ಈಗಿಂದೀಗಲೇ ಇಲ್ಲಿಗೆ ಬಂದು ನನ್ನ ಮೀಟ್ ಮಾಡ್ಬೇಕಂತೆ. ಏನು ಹೇಳಬೇಕು ಅಂತ ನನಗೂ ಸರಿಯಾಗಿ ಗೊತ್ತಾಗ್ಲಿಲ್ಲ. ಎಕ್ಸಾಮ್ ಮುಗಿತಿದ್ದಂಗೆ ತಕ್ಷಣ ಸಿಗೋಣ ಅಂತ ಹೇಳಿದೆ. ಕೋಪ ಮಾಡ್ಕೊಂಡು ಫೋನ್ ಇಟ್ಬಿಟ್ಲು. ನಿಜ ಹೇಳ, ಈಗ್ಲೇ ನೀನ್ ಹುಡುಗಿನ ನೋಡ್ಬೇಕು ಅಂತ ಅನಿಸ್ತಿಲ್ವಾ? ಪ್ರೇಮಿಗಳ ಕಷ್ಟ ನಿನ್ಗೇನು ಗೊತ್ತಾಗಬೇಕು ಸಿದ್ದು. ನೀನು ನಂತರ ಯಾರನ್ನಾದ್ರೂ ಪ್ರೀತಿಸಿದ್ರೆ ನಿನಗೂ ಅರ್ಥ ಆಗ್ತಿತ್ತು. ಸಿದ್ದು, ನಿಂಗೆ ಅವಾಗಲೇ ಒಂದು ಕ್ವಶನ್ ಕೇಳಿದೆ, ಆದರೆ ನೀನು ಏನೇನೋ ಆನ್ಸರ್ ಹೇಳಿ ಮರೆಸ್ಬಿಟ್ಟೆ. ನೀನ್ ಏನ್ ಕೇಳಿದೆ, ನಾನು ಏನ್ ಹೇಳಿದೆ ಅಂತ ನನಗೊಂದು ಗೊತ್ತಿಲ್ಲ. ಸಿದ್ದು, ಇದುವರೆಗೂ ಯಾರನ್ನಾದ್ರೂ ಪ್ರೀತಿಸಿದ್ಯಾ? ನಿನ್ನ ಜೀವನದಲ್ಲಿ ಯಾವ ಹುಡುಗಿನೂ ಬಂದಿಲ್ವಾ? ಅಥವಾ ಬೇರೆ ದೇಶದ ಹುಡುಗಿಗೆ ಏನಾದ್ರು ಸ್ಕೆಚ್ ಆಗ್ತಿದ್ಯಾ ಮದುವೆ ಆಗಕ್ಕೆ? ನಿಜ ಹೇಳ ಚಂದು, ನನ್ನ ಜೀವನದಲ್ಲಿ ಯಾವ ಹುಡುಗಿನೂ ಬಂದಿಲ್ಲ. ಅದು ಯಾಕಂತಾನೂ ಗೊತ್ತಿಲ್ಲ. ಆಶ್ಚರ್ಯ ಆಗ್ತಿದೆ ಸಿದ್ದು. ಅಲ್ಲ, ನಿನಗೇನೋ ಕಡಿಮೆ ಆಗಿದೆ. ನಿನ್ನಂತ ಸುಂದರ ಶ್ರೀಮಂತ ಹುಡುಗಂಗೆ ಒಂದು ಹುಡುಗಿ ಸಿಕ್ತಿಲ್ಲ ಅಂದ್ರೆ ನನಗಂತೂ ನಂಬಕ್ಕಾಗ್ತಿಲ್ಲ. ಹುಡುಗಿರ್ ಫ್ರೆಂಡ್ಸ್ ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳ್ದಂಗೆ ಆಗುತ್ತೆ. ನನಗೆ ತುಂಬಾ ಜನ ಹುಡುಗಿರ್ ಫ್ರೆಂಡ್ಸ್ ಇದ್ರು, ಈಗಲೂ ಇದ್ದಾರೆ. ಆದ್ರೆ ಆ 100 ಜನ ಹುಡುಗಿರಲ್ಲಿ ಯಾರನ್ನೋ ಪ್ರೀತಿಸ್ಬೇಕು ಅಂತ ಅನಿಸ್ಲಿಲ್ಲ. ದಿಸ್ ಇಸ್ ಸಮಥಿಂಗ್ ಡಿಫ್ರೆಂಟ್ ಯಾರ್. ಪ್ರೀತಿಸ್ಲೇಬೇಕು ಅಂತ ಹುಡುಕಿದ್ರೆ ಯಾವ್ದೋ ಒಂದು ಹುಡುಗಿ ಸಿಕ್ತಿಲ್ಲೇನೋ. ಬಟ್ ನಾನ್ ಜೀವನ ಸಂಗತಿ ಹುಡುಕ್ತಾ ಇಲ್ಲ, ಆತ್ಮ ಸಂಗತಿ ಹುಡುಕ್ತಾ ಇದ್ದೀನಿ. ಸಿಗ್ತಾಳೆ, ಖಂಡಿತ ಸಿಗ್ತಾಳೆ. ಈ ಪ್ರಪಂಚದಲ್ಲಿ ಎಲ್ಲೋ ಒಂದ್ ಕಡೆ ಇದ್ದಾಳೆ. ಅವಳು ನನ್ನ ಕಣ್ಣೆದುರು ಬಂದ್ರೆ ಇವಳೇ ನಾನು ಹುಡುಕ್ತಿದ್ದ ಹುಡುಗಿ ಅಂತ ನನ್ನ ಹೃದಯ ಗೊತ್ತಾಗುತ್ತೆ. ನಿನ್ನ ಆತ್ಮ ಸಂಗಾತಿ ನಿನಗೆ ಸಿಗ್ಲಿ ಅಂತ ನಾನು ಆಶಿಸ್ತೀನಿ. ಜೀವನದ ಬಗ್ಗೆ ನಿನಗಿರೋ ವಿಶ್ವಾಸ ನನಗೆ ತುಂಬಾ ಇಷ್ಟ ಆಯ್ತು. ಈ ಹೃದಯದ ಮಾತು ಕೇಳಿ ನಾನು ಯಾರನ್ನೋ ಒಬ್ಬರನ್ನ ಪ್ರೀತಿಸ್ಬಿಡ್ಬೋದು. ಬಟ್ ನಾನು ಅವ್ರನ್ನ ಪ್ರೀತಿಸೋಕ್ಕಿಂತ ನನ್ನನ್ನು ಪ್ರೀತಿಸೋರು ಸಿಗ್ಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಸ್ವಲ್ಪ ನಿಧಾನ ಆಗ್ಬೋದು, ಪರವಾಗಿಲ್ಲ. ಒಂದ್ ವೇಳೆ ಸಿಗದೆ ಇರ್ಬೋದು, ಪರವಾಗಿಲ್ಲ. ಡೋಂಟ್ ವರಿ ಸಿದ್ದು, ನಿನ್ನನ್ನು ಪ್ರೀತಿಸೋ ಹುಡುಗಿ ನಿನಗೆ ಸಿಕ್ಕೇ ಸಿಗ್ತಾಳೆ. ಇದ್ಯಾವ್ದ್ರ ತಳ ಬುಡ ಅರ್ಥನೇ ಆಗ್ತಾ ಇಲ್ವಲ್ಲಪ್ಪ ದೇವ್ರೆ. ಚಂದನ್ ನನ್ನ ಹತ್ರ ಬಾಯ್ಬಿಟ್ಟು ಹೇಳಿದ್ದ, ಆತ್ಮಲಿಂಗೇಶ್ವರ ದೇವಸ್ಥಾನದಲ್ಲಿ ಲಚ್ಚಿ ಅನ್ನೋ ಹುಡುಗಿಗೆ ತಾಳಿ ಕಡ್ದೆ ಅಂತ. ಈ ಹುಡುಗಿ ಅದೇ ದೇವಸ್ಥಾನದಲ್ಲೇ ಮದುವೆ ಆದೆ ಅಂತ ಹೇಳ್ತಿದ್ದಾಳೆ. ಅದು ಹೇಗೆ ಸಾಧ್ಯ? ಅದೇನೋ ಹೇಳ್ತಾರಲ್ಲ, ಕಾಗೆ ಬಂದು ಕೂರೋದಕ್ಕೂ ಕೊಂಬೆ ಮುರಿದೋಗೋದಕ್ಕೂ ಸರಿ ಹೋಯ್ತು ಅಂತ. ಈ ಕಥೆನೂ ಅದೇ ರೀತಿ ಆಗ್ತಾ ಇದೆಯಾ? ಸಾಧ್ಯನೇ ಇಲ್ಲ. ಲಚ್ಚಿ ಹೇಳ್ತಿದ್ಲು, ನಾನು ಬಾವನ್ ನೋಡ್ಬೇಕು ಅಂತ. ನೋಡಿದ್ಮೇಲೆ ಒಬ್ರಿಗೊಬ್ರು ಗೊತ್ತಾಗಿರ್ಲೇಬೇಕಲ್ವಾ? ಅಥವಾ ಗೊತ್ತಿದ್ರು ಒಬ್ರಿಗೊಬ್ರು ನಾಟಕ ಏನಾದ್ರು ಆಡ್ತಿದ್ದಾರಾ? ನನ್ನ ತಲೆ ಗಿರ್ಗಿಟ್ಲೆ ತರ ಸುತ್ತಾ ಇದೆಯಲ್ಲಪ್ಪ ದೇವ್ರೆ. ಲಚ್ಚಿಗೂ ಚಂದನ್ಗೂ ನಾನೇ ನೇರವಾಗಿ ಖುದ್ದಾಗಿ ಕೇಳಿದ್ರೆ